ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಾರ್ಲಿಮೆಂಟ್ ಫೈಟ್ ವಿಶೇಷ ಕಾರ್ಯಕ್ರಮ. ನಾನು ರಕ್ಷತ್ ಶೆಟ್ಟಿ. ಇಂಡಿಯಾ ಮೈತ್ರಿಕೂಟ 108 ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ. ಆ ಸಮಸ್ಯೆಯ ಮಧ್ಯೆ ಈಗ ಮತ್ತೆ ಒಂದು ಆಘಾತ ಇಂಡಿಯಾ ಮೈತ್ರಿಕೂಟವನ್ನು ಕಾಡ್ತಾ ಇರೋದು. ಯಾಕಂತಂದ್ರೆ ಒಬ್ಬೊಬ್ಬರೇ ನಾಯಕರು ಜೈಲು ಸೇರ್ತಾ ಇದ್ದಾರೆ. ಇಂಡಿಯಾ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಂಥವರು ಮೊನ್ನೆ ಹೇಮಂತ್ ಸೊರೇನ್, ಈಗ ದೆಹಲಿಯ ಮುಖ್ಯಮಂತ್ರಿಯೂ ಕೂಡ ಅದೇ ದಾರಿಯಲ್ಲಿದ್ದಾರೆ. ಇವತ್ತೋ ನಾಳೆಯೋ ಜೈಲು ಸೇರ್ತಾರೆ. ಸದ್ಯ ಅವರನ್ನ ಇಡಿ ಕಸ್ಟಡಿ ಕೇಳ್ತಾ ಇದೆ. ಅವರನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾದಂಥ ಅಗತ್ಯ ಇದೆ ಅನ್ನೋ ಕಾರಣಕ್ಕಾಗಿ ಕಸ್ಟಡಿ ಕೇಳ್ತಾ ಇದೆ. ಒಂದು ಕಡೆ ಆರೋಪ, ಮತ್ತೊಂದು ಕಡೆ ಸಮರ್ಥನೆ, ಇದೆಲ್ಲವೂ ಕೂಡ ಈ ಇಡೀ ಕೇಸಿಗೆ ಸಂಬಂಧಿಸಿದಂತೆ ವ್ಯಕ್ತವಾಗ್ತಾ ಇರೋದು. ಹಾಗಿದ್ರೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬರೋದಕ್ಕೆ ಏನು ಕಾರಣ ಆಯಿತು? ಈ ಹಗರಣ ಏನು ಮತ್ತು ಕೇಜ್ರಿವಾಲ್ ಅವರ ಪಾತ್ರ ಏನು? ಇದರ ಕಂಪ್ಲೀಟ್ ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನ ನಾನು ಈ ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಹೋಗ್ತೀನಿ. ದೆಹಲಿ ಅಬಕಾರಿ ಹಗರಣದಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಕೇಜ್ರಿವಾಲ್ ಅಂಧರಾಗಿದ್ದಾರೆ. ನಿನ್ನೆ ರಾತ್ರಿ ಕೇಜ್ರಿವಾಲ್ ಅವರನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಈ ಕಡೆ ಕೇಜ್ರಿವಾಲ್ ಅರೆಸ್ಟ್ ಆದ ಬೆನ್ನಿಗೆ ವಿಪಕ್ಷಗಳು ಪ್ರೊಟೆಸ್ಟು ಕೂಡ ಶುರು ಮಾಡಿದ್ದಾರೆ. ಬಿಜೆಪಿಯ ವಿರುದ್ಧ ಆರೋಪಗಳನ್ನು ಮಾಡಲಾಗ್ತಾ ಇದೆ. ಕೇಜ್ರಿವಾಲ್ ಅವರ ಬಗ್ಗೆ ಅನುಕಂಪ ವ್ಯಕ್ತಪಡಿಸಲಾಗ್ತಾ ಇದೆ. ಬಿಜೆಪಿ ಉತ್ತರ ಕೊಡ್ತಾ ಇದೆ, ಉಪ್ಪು ತಿಂದವ್ರು ನೀರು ಕುಡಿಬೇಕ್ರಿ, ಕೇಜ್ರಿವಾಲ್ ಅರೆಸ್ಟ್ ಆದ್ರೆ ಅದಕ್ಕೆ ನಾವ್ಯಾನು ಏನು ಮಾಡೋಣ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಭ್ರಷ್ಟಾಚಾರ ವಿರೋಧಿ ಹೋರಾಟವನ್ನು ಮಾಡಿಕೊಂಡು ಬಂದಂಥ ಕೇಜ್ರಿವಾಲ್ ಈಗ ಭ್ರಷ್ಟಾಚಾರದ ಆರೋಪ ಹೊತ್ತುಕೊಂಡು ಅರೆಸ್ಟ್ ಆಗಿದ್ದಾರೆ. ದೇಶದಾದ್ಯಂತ ಈ ವಿಚಾರ ಈಗ ಚರ್ಚೆಯಾಗ್ತಾ ಇದೆ. ಒಂದಿಷ್ಟು ಪರ ಅಭಿಪ್ರಾಯಗಳು, ಕೇಜ್ರಿವಾಲ್ ಪರವಾದಂಥ ಅಭಿಪ್ರಾಯ, ಮತ್ತೊಂದಿಷ್ಟು ಕೇಜ್ರಿವಾಲ್ ವಿರುದ್ಧವಾದಂಥ ಅಭಿಪ್ರಾಯ, ಎರಡೂ ಕೂಡ ವ್ಯಕ್ತವಾಗ್ತಾ ಇದೆ. ಇವತ್ತು ಇಡೀ ದಿನ ಅರವಿಂದ್ ಕೇಜ್ರಿವಾಲ್ ಅರೆಸ್ಟೆಡ್ ಅನ್ನುವಂಥ ಹ್ಯಾಶ್ ಟ್ಯಾಗ್ ಟ್ವಿಟ್ಟರ್ನಲ್ಲಿ ಟ್ರೆಂಡಿಂಗ್ ಅಲ್ಲಿದೆ. ಈಗ ನೀವು ನೋಡ್ತಾ ಇರುವಂಥ ದೃಶ್ಯ ಏನಿದೆ, ಅವರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಬರೋ ಸಂದರ್ಭದಲ್ಲಿ ಕೇಜ್ರಿವಾಲ್ ಮಾತನಾಡಿದ್ದಾರೆ. ಅವರು ಮಾತನಾಡಿದ್ದನ್ನು ನೋಡ್ತಾ ಇದ್ದಾರೆ. मेरा जीवन देश के लिए समर्पित है और चाहे अंदर हो या बाहर हो। मेरा जीवन देश के लिए समर्पित है और चाहे अंदर हो या बाहर हो। मेरा जीवन देश के लिए समर्पित है। ದೇಶಕ್ಕಾಗಿ ನನ್ನ ಜೀವನ ಮೀಸಲು ಅಂತ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ. ಜೈಲಿನ ಒಳಗಿರಲಿ ಹೊರಗಿರಲಿ ದೇಶಕ್ಕಾಗಿ ನನ್ನ ಜೀವನ ಮೀಸಲು ಅಂತ ಹೇಳ್ತಾ ಇದ್ದಾರೆ. ಒಂದಂತೂ ಸ್ಪಷ್ಟ, ಬೆಂಕಿ ಇಲ್ಲದೆ ಹೊಗೆಯಾಡೋದಕ್ಕೆ ಸಾಧ್ಯ ಇಲ್ಲ. ಇಡಿ ಇವರನ್ನ ಅರೆಸ್ಟ್ ಮಾಡಿದೆ ಅಂತಾದರೆ ಸಾಲಿಡ್ ಎವಿಡೆನ್ಸ್ ಇದೆ ಅಂತ ಅರ್ಥ. ಸೊ ಅದೇ ಕಾರಣಕ್ಕಾಗಿ ಈಗ ಪ್ರಶ್ನೆಗಳು ಉದ್ಭವ ಆಗ್ತಾ ಇರೋದು. ಕೇಜ್ರಿವಾಲ್ ಅವರಿಗೆ ಈ ಪರಿಸ್ಥಿತಿ ಬರೋದಕ್ಕೆ ಏನು ಕಾರಣ ಆಯಿತು? ಅವರು ತಮ್ಮ ಕೈಯಾರೆ ಈ ಪರಿಸ್ಥಿತಿಯನ್ನು ತಾವು ಈ ಕೈಯಾರೆ ಈ ಪರಿಸ್ಥಿತಿಯನ್ನು ತಮ್ಮ ಮೈ ಮೇಲೆ ಹೇಳ್ಕೊಂಡ್ರ? ಆ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಯಾಕಂತಂದರೆ ನಿರಂತರವಾಗಿ 9 ಬಾರಿ ಸಮನ್ಸ್ ಕೊಟ್ಟಿತ್ತು ಇಡಿ, ವಿಚಾರಣೆಗೆ ಹಾಜರಾಗಿ ಅನ್ನೋ ಸೂಚನೆಯನ್ನು ಕೊಟ್ಟಿತ್ತು. ಅವರು ಹೋಗಲೇ ಇಲ್ಲ, ವಿಚಾರಣೆಗೆ ಹಾಜರಾಗಲೇ ಇಲ್ಲ. ದೇಶದ ಒಂದು ಪ್ರಮುಖ ತನಿಖಾ ಏಜೆನ್ಸಿ ಈ ರೀತಿ ಸಮನ್ಸ್ ಕೊಟ್ಟಾಗ ವಿಚಾರಣೆಗೆ ಹಾಜರಾಗದೆ ಕೂತಿದ್ದು ಕೂಡ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಆಯ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇರೋದು. ಇನ್ನು ಈ ಹಗರಣ ಏನು ಅನ್ನೋದನ್ನ ಮೊದಲಿಗೆ ನಾವು ನೋಡೋಣ. ಯಾಕಾಗಿ ಕೇಜ್ರಿವಾಲ್ ಅರೆಸ್ಟ್ ಆಗುವಂಥ ಸ್ಥಿತಿ ಬಂತು? ಸೊ ಇದನ್ನು ನಾನು ಸಿಂಪಲ್ ಆಗಿ ನಿಮಗೆ ವಿವರಿಸಬೇಕು. ಈ ಹಗರಣದ ಬಗ್ಗೆ ಸಿಂಪಲ್ ಆಗಿ ನಿಮಗೆ ವಿವರಿಸಬೇಕು ಅಂತಾದರೆ, ದೆಹಲಿಯ ಅಬಕಾರಿ ನೀತಿ ಅಥವಾ ದೆಹಲಿ ಎಕ್ಸೈಸ್ ಪಾಲಿಸಿ, ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಎಕ್ಸೈಸ್ ಆಕ್ಟ್ 1965 ಅಂತಿದೆ. ಅದೇ ರೀತಿ ದೆಹಲಿಯ ಎಕ್ಸೈಸ್ ಆಕ್ಟಿಗೆ 2021-22ರಲ್ಲಿ ಕೇಜ್ರಿವಾಲ್ ನೇತೃತ್ವದ ಸರ್ಕಾರ ತಿದ್ದುಪಡಿಯನ್ನು ಮಾಡಿತು. ಯಾವುದೇ ಒಂದು ಕಾನೂನಿಗೆ, ಕಾಯ್ದೆಗೆ ತಿದ್ದುಪಡಿಯನ್ನು ಮಾಡೋದು ಅದು ಯಾವುದೇ ರಾಜ್ಯ ಸರ್ಕಾರವೂ ಕೂಡ ಮಾಡ್ತಾ ಬರುತ್ತೆ. ಆಯಾ ಕಾಲಕ್ಕೆ ಅಪ್ಡೇಟ್ ಬೇಕಾಗುತ್ತೆ ಒಂದು ಕಾಯ್ದೆಗೆ, ಅಥವಾ ಆಯಾ ಕಾಲಕ್ಕೆ ಒಂದು ರೀತಿ ಬದಲಾವಣೆಯ ಅವಶ್ಯಕತೆ ಇರುತ್ತೆ. ಅದೇ ರೀತಿ ದೆಹಲಿಯ ಅಬಕಾರಿ ಕಾಯ್ದೆಗೆ ಅಥವಾ ಅಬಕಾರಿ ನೀತಿಗೆ ತಿದ್ದುಪಡಿ ತರೋದು ಅಥವಾ ಹೊಸ ನೀತಿಯನ್ನು ಜಾರಿ ಮಾಡುವಂಥ ಪ್ರಯತ್ನವನ್ನು ಕೇಜ್ರಿವಾಲ್ ಸರ್ಕಾರ ಮಾಡಿತು. ಆದರೆ ಇಲ್ಲಿ ದೆಹಲಿಯಲ್ಲಿ ಯಾವ ರೀತಿ ಇತ್ತು ವ್ಯವಸ್ಥೆ ಅಂತಂದರೆ, ಕರ್ನಾಟಕದಲ್ಲಿ ಅಂತಾದರೆ ನಿಮಗೆ CL11, CL9, CL7 ಈ ರೀತಿ ಲೈಸೆನ್ಸ್ಗಳಿದ್ದಾವೆ, ಅಬಕಾರಿ ಲೈಸೆನ್ಸ್ಗಳಿದ್ದಾವೆ. ದೆಹಲಿಯಲ್ಲಿ ಏನಿತ್ತು ಅಲ್ಲಿವರೆಗೆ ಅಂತಂದರೆ, ಸರ್ಕಾರ ಮದ್ಯದಂಗಡಿಗಳನ್ನು ನಡೆಸ್ತಾ ಇತ್ತು.
ಸರ್ಕಾರದ ಹಿಡಿತದಲ್ಲಿ ಮದ್ಯದ ಅಂಗಡಿಗಳಿದ್ವು. ನಮ್ಮಲ್ಲಿ CL11 ಅನ್ನುವಂಥ ಲೈಸೆನ್ಸ್ ಬರುತ್ತೆ. ಅದೇ ರೀತಿ ದೆಹಲಿಯಲ್ಲಿ ಸರ್ಕಾರವೇ ಮದ್ಯದ ಅಂಗಡಿಗಳ ಲೈಸೆನ್ಸ್ ಹೋಲ್ಡರ್ ಆಗಿತ್ತು. ಆದರೆ ಈ ನಿಯಮ ಏನು ತಿದ್ದುಪಡಿ ತಂದ್ರು, ಇದರಲ್ಲಿ ಖಾಸಗಿಯವರಿಗೂ ಕೂಡ ಲೈಸೆನ್ಸ್ ಹಂಚಿಕೆಗೆ ಅವಕಾಶವನ್ನು ಮಾಡಿಕೊಡಲಾಯಿತು. ಅಂದರೆ ಒಂದು ವೈನ್ ಶಾಪು ಅಥವಾ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟು ನಡೆಸೋದಕ್ಕೆ, ವೈನ್ ಶಾಪ್ಗಳನ್ನು ನಡೆಸೋದಕ್ಕೆ ಪ್ರಮುಖವಾಗಿ ಖಾಸಗಿಯವರಿಗೂ ಕೂಡ ಅವಕಾಶವನ್ನು ತೆರೆದುಕೊಳ್ಳೋ ರೀತಿಯಲ್ಲಿ ಮಾಡಲಾಯಿತು. ಜೊತೆಗೆ ಹೋಲ್ಸೇಲ್ ಮಾರಾಟಗಾರರು ಅಂತಂದರೆ ವೈನ್ ಶಾಪ್ಗಳಿಗೆ ಅಥವಾ ಮದ್ಯದ ಅಂಗಡಿಗಳಿಗೆ ಮೆಟೀರಿಯಲ್ ಹಾಕೋರು ಅಥವಾ ಮದ್ಯಗಳನ್ನು ಪೂರೈಕೆ ಮಾಡೋರು, ಅವರ ಕಮಿಷನನ್ನು ಕೂಡ ಹೆಚ್ಚಳ ಮಾಡುವಂಥ ಕೆಲಸವನ್ನು ಅಲ್ಲಿನ ಸರ್ಕಾರ ಮಾಡ್ತು. ಈ ವೇಳೆ ಒಂದು ಆರೋಪ ಕೇಳಿಬಂತು, ಲಿಕ್ಕರ್ ಲಾಬಿ ಇದರ ಹಿಂದೆ ಕೆಲಸ ಮಾಡಿದೆ. ಸುಖಾಸುಮ್ಮನೆ ಇವರು ತಿದ್ದುಪಡಿ ಅಥವಾ ಬದಲಾವಣೆಯನ್ನು ಮಾಡಿರೋದಲ್ಲ, ಇದು ಅಕ್ರಮದ ವಾಸನೆ ಇದೆ ಇದರಲ್ಲಿ. ಯಾವುದೋ ಲಿಕ್ಕರ್ ಲಾಬಿಗೆ ಶ್ರೀಮಂತ ಉದ್ಯಮಿಗಳ ಪರವಾಗಿ ಅಥವಾ ಶ್ರೀಮಂತ ಲಿಕ್ಕರ್ ಉದ್ಯಮಿಗಳ ಪರವಾಗಿ ದೆಹಲಿ ಸರ್ಕಾರ ಈ ತಿದ್ದುಪಡಿಯನ್ನು, ಈ ಬದಲಾವಣೆಯನ್ನು ಮಾಡಿದೆ. ಇದರಲ್ಲಿ ವ್ಯಾಪಕವಾಗಿ ಅಕ್ರಮ ಆಗಿದೆ ಅನ್ನೋ ಆರೋಪಗಳು ಕೇಳಿಬರೋದಕ್ಕೆ ಶುರುವಾಯಿತು. ಸರ್ಕಾರಕ್ಕೆ ನಷ್ಟವೂ ಆಯಿತು. ಮತ್ತು ಆ ನಷ್ಟ ಆಮ್ ಆದ್ಮಿ ಪಕ್ಷದ ಕೆಲ ನಾಯಕರಿಗೆ ಕಿಕ್ ಬ್ಯಾಕ್ ಮೂಲಕ ಸಂದಾಯ ಆಗಿತ್ತು. ಕೆಲ ಪ್ರಮುಖ ಲಿಕ್ಕರ್ ಉದ್ಯಮಿಗಳು ಅಥವಾ ಲಿಕ್ಕರ್ ಸಂಸ್ಥೆಗಳು ಆಮ್ ಆದ್ಮಿ ಪಕ್ಷದ ಕೆಲ ಪ್ರಮುಖ ನಾಯಕರುಗಳಿಗೆ ಕಿಕ್ ಬ್ಯಾಕ್ ಕೊಟ್ಟರು, ಆಮ್ ಆದ್ಮಿ ಪಕ್ಷಕ್ಕೂ ಕಿಕ್ ಬ್ಯಾಕ್ ಕೊಟ್ಟರು. ಈ ಆರೋಪ ಕೇಳಿಬಂತು. ಆ ನಂತರ CAG ವರದಿ, ಅದರಲ್ಲೂ ಕೂಡ ಸರ್ಕಾರಕ್ಕೆ ನಷ್ಟ ಆಗಿದ್ದು ಖಾತರಿಯಾಗಿತ್ತು. ಸರ್ಕಾರಕ್ಕೆ ನಷ್ಟ ಆಗಿದೆ ಈ ನಿರ್ಧಾರದಿಂದ ಅನ್ನೋದು ಗೊತ್ತಾಗಿತ್ತು. ಒಂದು ಸರ್ಕಾರ ನಿರ್ಧಾರ ತೆಗೆದುಕೊಂಡಾಗ ಲಾಭ ನಷ್ಟ ಆಗೋದು ಸಹಜ. ಆದರೆ ಉದ್ದೇಶಪೂರ್ವಕವಾಗಿ ನಷ್ಟ ಮಾಡೋದಿದೆಯಲ್ಲ, ಅದರಲ್ಲಿ ಬೇರೆ ಇಂಟ್ರೆಸ್ಟ್ ಇರುತ್ತೆ. ಒಂದು ಸರ್ಕಾರ ತನ್ನ ಬೊಕ್ಕಸಕ್ಕೆ ಉದ್ದೇಶಪೂರ್ವಕವಾಗಿ ನಷ್ಟ ಮಾಡಿಕೊಳ್ತಿದೆ ಅಂತಂದರೆ ಯಾರಿಗೋ ಲಾಭ ಮಾಡಿಕೊಡುವಂಥ ಪ್ರಯತ್ನಗಳಾಗ್ತಿದೆ ಅಂತ ಲೆಕ್ಕ. ಸೊ ಇದೆಲ್ಲವೂ ಪ್ರಕ್ರಿಯೆ ನಡೀತಾ ಇದ್ದಾಗ ಅಬಕಾರಿ ಇಲಾಖೆ ಯಾರ ಕೈಯಲ್ಲಿತ್ತು? ದೆಹಲಿಯ ಅಬಕಾರಿ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತಿದ್ದವರು ಆಗಿನ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅಥವಾ ಅರವಿಂದ್ ಕೇಜ್ರಿವಾಲ್ ಅವರ ಅತ್ಯಂತ ಆಪ್ತರಾದಂಥ ಮನೀಶ್ ಸಿಸೋಡಿಯಾ ಅವರ ಜವಾಬ್ದಾರಿ ಇತ್ತು ಅಬಕಾರಿ ಇಲಾಖೆ. ಸೊ ಆ ಕಾರಣಕ್ಕಾಗಿ ಜೊತೆಗೆ ಇನ್ನೊಂದು ಆರೋಪ ಕೇಳಿಬಂತು, ವಿಜಯ್ ನಾಯರ್ ಅನ್ನುವಂಥ ವ್ಯಕ್ತಿಯನ್ನು ಬಳಸಿಕೊಂಡು, ಆತ ಆಮ್ ಆದ್ಮಿ ಪಾರ್ಟಿಯಲ್ಲಿ ಗುರುತಿಸಿಕೊಂಡಂಥ ಅಥವಾ ಆಮ್ ಆದ್ಮಿಯ ಲೀಡರು, ಆತ ಮಧ್ಯವರ್ತಿ ಕೆಲಸ ಮಾಡಿದ್ದಾನೆ. ಅಂದರೆ ಲಿಕ್ಕರ್ ಸಂಸ್ಥೆಗಳಿಗೂ ಸರ್ಕಾರಕ್ಕೂ ಅಥವಾ ಅರವಿಂದ್ ಕೇಜ್ರಿವಾಲ್ ಅವರ ಮಧ್ಯೆ ಬ್ರೋಕರ್ ಕೆಲಸವನ್ನು ಆತ ಮಾಡಿದ್ದಾನೆ ಅನ್ನುವಂಥ ಆರೋಪ ಕೇಳಿಬಂತು. ಸೊ ಆರೋಪಗಳ ಬೆನ್ನಿಗೆ ಅಲ್ಲಿನ ಉಪರಾಜ್ಯಪಾಲರು LG ಲೆಫ್ಟಿನೆಂಟ್ ಗವರ್ನರ್ VK ಸಕ್ಸೇನಾ CBI ತನಿಖೆಗೆ ಆದೇಶವನ್ನು ಕೊಟ್ಟರು. CBI ತನಿಖೆಗೆ ಯೋಗ್ಯವಾದಂಥ ಕೇಸ್ ಇದು ಅಂತ CBI ತನಿಖೆ ಶುರು ಮಾಡಿತು. CBI ತನಿಖೆಯ ವೇಳೆ ಅಕ್ರಮವಾಗಿ ಹಣ ವರ್ಗಾವಣೆಗೆ ಸಾಕ್ಷ್ಯಗಳು ಕೂಡ ಲಭ್ಯ ಆಯಿತು. ಎಷ್ಟೋ ಕೋಟಿ ಆಮ್ ಆದ್ಮಿಯ ಪ್ರಮುಖರಿಗೆ ಸಂದಾಯವಾಗಿರೋದರ ಬಗ್ಗೆ ಸಾಕ್ಷ್ಯ ಲಭ್ಯ ಆಯಿತು ಅಂತ CBI ಹೇಳ್ಕೊಳ್ತು. ನಿಮಗೆ ಅಕ್ರಮ ದುಡ್ಡಿನ ವರ್ಗಾವಣೆ ಅಂತ ಬಂದಾಗ ಅಂಥ ಕೇಸುಗಳಲ್ಲಿ ED ಎಂಟ್ರಿ ಆಗುತ್ತೆ. ED ಅಂತಂದರೆ ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗುತ್ತೆ. ಜಾರಿ ನಿರ್ದೇಶನಾಲಯ ಎಂಟ್ರಿಯಾಗಿ PMLA ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಇದರ ಅಡಿಯಲ್ಲಿ ಕೇಸು ದಾಖಲಿಸಿಕೊಳ್ಳುತ್ತೆ. ಅದು ಯಾವುದೇ ಕೇಸಲ್ಲಿ ಅಕ್ರಮ ದುಡ್ಡಿನ ವರ್ಗಾವಣೆ ಆಗುತ್ತೆ ಅಂತಾದ ತಕ್ಷಣ ED ಎಂಟ್ರಿ ಆಗುತ್ತೆ. ಈ ಕೇಸ್ನಲ್ಲೂ ಕೂಡ ಹಾಗೇ ಆಯಿತು. ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗುತ್ತೆ, ಜಾರಿ ನಿರ್ದೇಶನಾಲಯ ಕೇಸು ದಾಖಲಿಸಿಕೊಳ್ಳುತ್ತೆ. ಆ ನಂತರ ಈ ಹಗರಣಕ್ಕೆ ಸಂಬಂಧಿಸಿದಂತೆ ಬಂಧನ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಒಬ್ಬರ ಹಿಂದೆ ಒಬ್ಬರಂತೆ ಅರೆಸ್ಟ್ ಆಗ್ತಾ ಹೋಗ್ತಾರೆ. ಸೊ ಇಲ್ಲಿ ಯಾರೆಲ್ಲ ಅರೆಸ್ಟ್ ಆದರು? ಈಗ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದನ್ನು ನೀವು ನೋಡಿದ್ರಿ. ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ ಈ ಕೇಸಿಗೆ ಸಂಬಂಧಿಸಿದಂತೆ ಡೀಟೇಲ್ ಕೂಡ ನೋಡೋಣ. ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ? ಮೊದಲನೇದಾಗಿ ನಿನ್ನೆ ಅರೆಸ್ಟ್ ಆದಂಥ ಅರವಿಂದ್ ಕೇಜ್ರಿವಾಲ್, ದೆಹಲಿಯ ಮುಖ್ಯಮಂತ್ರಿ. ಇನ್ನೊಬ್ಬರು ಮನೀಶ್ ಸಿಸೋಡಿಯಾ, ಉಪಮುಖ್ಯಮಂತ್ರಿಯಾಗಿದ್ದವರು. ಆ ಸಂದರ್ಭದಲ್ಲಿ ಅಬಕಾರಿ ಇಲಾಖೆ ಇವರ ವ್ಯಾಪ್ತಿಯೊಳಗಿತ್ತು ಅಥವಾ ಅಬಕಾರಿ ಇಲಾಖೆಯ ಸಚಿವರು ಇವರೇ ಆಗಿದ್ದರು, ಮನೀಶ್ ಸಿಸೋಡಿಯಾ. ಸತ್ಯೇಂದ್ರ ಜೈನ್, ಹವಾಲಾ ಕೇಸು ಇವರ ಮೇಲೆ ದಾಖಲಾಗಿರೋದು. ED ಹೇಳಿರೋದು ಕಂಪ್ಲೀಟ್ ದುಡ್ಡಿನ ವ್ಯವಹಾರವನ್ನು ಮ್ಯಾನೇಜ್ ಮಾಡಿದ್ದು ಸತ್ಯೇಂದ್ರ ಜೈನು ಅಂತ ED ಇರುವಂಥ ಅನುಮಾನ ಅಥವಾ ಅವರು ಕಲೆ ಹಾಕಿರುವಂಥ ಮಾಹಿತಿ. ಸತ್ಯೇಂದ್ರ ಜೈನ್ ಜೊತೆಗೆ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್,
ಕೊನೆಗೆ ಈ ಕೇಸು ಸೌತ್ ಇಂಡಿಯಾಗೂ ಲಿಂಕ್ ಆಗಿದೆ. ಸೌತ್ ಇಂಡಿಯಾಗೆ ಯಾಕೆ ಲಿಂಕ್ ಆಗಿದೆ ಅಂತಂದರೆ, ಈ ಕೇಸ್ನಲ್ಲಿ ಕೆ ಕವಿತಾ ಇವ್ರು ಯಾರು ಅಂತಂದರೆ ತೆಲಂಗಾಣದ MLC. ಇಷ್ಟೇ ಹೇಳಿದರೆ ನಿಮಗೆ ಇದು ಅಪೂರ್ಣ ಆಗುತ್ತೆ. ತೆಲಂಗಾಣದ MLC, ತೆಲಂಗಾಣದ ಆಗಿನ ಮುಖ್ಯಮಂತ್ರಿಯಾಗಿದ್ದಂಥ ಚಂದ್ರಶೇಖರ್ ರಾವ್ ಅವರ ಪುತ್ರಿ. ಸೊ ಇವರು ಈ ಕೇಸಿಗೆ ಯಾವ ರೀತಿ ಲಿಂಕ್ ಆದರು? ಇವರದ್ದು ಒಂದು ಸೌತ್ ಗ್ರೂಪ್ ಅನ್ನುವಂಥ ಸಂಸ್ಥೆ. ಈ ಸೌತ್ ಗ್ರೂಪ್ 100 ಕೋಟಿ ಲಂಚವನ್ನ ಆಮ್ ಆದ್ಮಿ ಪಾರ್ಟಿಗೆ ಅಥವಾ ಆಮ್ ಆದ್ಮಿ ಪಾರ್ಟಿಯ ನಾಯಕರಿಗೆ ಕೊಟ್ಟಿದೆ ಅನ್ನುವಂಥ ಆರೋಪ. ಸೊ ಕೆ ಕವಿತಾ ಅಂದರೆ ಸೌತ್ ಗ್ರೂಪಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ನಿಯಮಗಳನ್ನು ಬದಲಾಯಿಸಲಾಯಿತು. ಸೊ ಅದರ ಕಿಕ್ ಬ್ಯಾಕ್ ಸಂದಾಯ ಆಗಿದೆ. ಆ ಸೌತ್ ಗ್ರೂಪ್ನ ಪ್ರಮುಖರು ಕೆ ಕವಿತಾ. ಸೊ ಆ ಕಾರಣಕ್ಕಾಗಿ ಕೆ ಕವಿತಾ ಅವರನ್ನು ಕೂಡ ಅರೆಸ್ಟ್ ಮಾಡಲಾಯಿತು. ಈ ಕೇಸಲ್ಲಿ ಅರೆಸ್ಟ್ ಆದಂಥ ರಾಜಕೀಯ ಪ್ರಮುಖರು ಇಷ್ಟು ಜನ, ಇದರ ಜೊತೆ ಅಧಿಕಾರಿಗಳು ಅರೆಸ್ಟ್ ಆಗಿದ್ದಾರೆ. ಆಮ್ ಆದ್ಮಿ ಪಾರ್ಟಿಯ ಲೋಕಲ್ ಲೀಡರು ನಾಯರ್ ಅಂತ ನಾನು ಆಗಲೇ ಹೇಳಿದೆ, ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ರಾಜಕೀಯ ಪ್ರಮುಖರು ಇಷ್ಟು ಜನ ಈ ಕೇಸು, ಈ ಪರ್ಟಿಕ್ಯುಲರ್ ಕೇಸಿಗೆ ಸಂಬಂಧಿಸಿದಂತೆ ಅರೆಸ್ಟ್ ಆಗಿರೋದು. ಆ ಮೂಲಕ ಈಗ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ತಿಹಾರ್ ಜೈಲಿಗೆ ಏನಾದರೂ ಹೋದರೆ ಆಮ್ ಆದ್ಮಿ ಪಾರ್ಟಿಗೆ ತಿಹಾರ್ ಜೈಲಲ್ಲಿ ಬಹುಮತ, ಆಮ್ ಆದ್ಮಿ ಪಾರ್ಟಿ ತಿಹಾರ್ ಜೈಲಲ್ಲಿ ಬಹುಮತವನ್ನು ಸಾಧಿಸಿದಂತಾಗತ್ತೆ. ಸಾಲು ಸಾಲು ನಾಯಕರು ತಿಹಾರ್ ಜೈಲಲ್ಲಿ ಇದ್ದಾರೆ. ಈಗ ಕೇಜ್ರಿವಾಲು ಕೂಡ ಹೋದರೆ, ಯಾಕಂತಂದ್ರೆ ಅವ್ರನ್ನ ಕಸ್ಟಡಿ ಕೇಳ್ತಾರೆ, ಕಸ್ಟಡಿಯ ನಂತರ ಏನಾದರೂ ನ್ಯಾಯಾಂಗ ಬಂಧನಕ್ಕೆ ಹೋದರೆ ಆಗ ತಿಹಾರ್ ಜೈಲಲ್ಲೂ ಕೂಡ ಆಮ್ ಆದ್ಮಿ ಪಕ್ಷಕ್ಕೆ ಬಹುಮತದ ಪರಿಸ್ಥಿತಿ ಬರುತ್ತೆ. ಇನ್ನು ಅರವಿಂದ್ ಕೇಜ್ರಿವಾಲ್ ಅವರ ರಾಜಕೀಯ ಜರ್ನಿಯ ಬಗ್ಗೆಯೂ ಕೂಡ ನಾವು ನೋಡ್ತಾ ಹೋಗಬೇಕಾಗತ್ತೆ. ಅರವಿಂದ್ ಕೇಜ್ರಿವಾಲ್ ಅವರ ರಾಜಕೀಯ ಜೀವನ ಹೇಗೆ ಶುರುವಾಯಿತು, ಈಗ ಏನಾಗಿದೆ, ಯಾವ ಪರಿಸ್ಥಿತಿಗೆ ಬಂದಿದೆ. ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಈಗ ಭ್ರಷ್ಟಾಚಾರದ ಕಳಂಕ ಕೇಳಿ ಬರ್ತಾ ಇರೋದು. ಅರವಿಂದ್ ಕೇಜ್ರಿವಾಲ್ ಸರ್ಕಾರಿ ಹುದ್ದೆಯನ್ನು ತ್ಯಜಿಸಿ ಭ್ರಷ್ಟಾಚಾರ ವಿರುದ್ಧದ ಹೋರಾಟದಲ್ಲಿ ಗುರುತಿಸಿಕೊಂಡವರು. ಅಣ್ಣಾ ಹಜಾರೆಯವರ ಹೋರಾಟದಿಂದ ದೇಶಕ್ಕೆ ಪರಿಚಯವಾದಂಥವರು ಅರವಿಂದ್ ಕೇಜ್ರಿವಾಲ್. ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ಗುರುತಿಸಿಕೊಂಡರು. ಆನಂತರ ಅಣ್ಣಾ ಹಜಾರೆಯವರ ಹೋರಾಟದಿಂದ ಇಡೀ ದೇಶಕ್ಕೆ ಅವರು ಪರಿಚಯ ಆದರು. ಯಾವಾಗ ಅಂತಂದರೆ 2011ರಲ್ಲಿ ಅಣ್ಣಾ ಹಜಾರೆಯವರ ನೇತೃತ್ವದಲ್ಲಿ ಲೋಕಪಾಲ್ ಆಗ್ರಹಿಸಿ, ಜನ ಲೋಕಪಾಲ್ಗೆ ಆಗ್ರಹಿಸಿ ದೊಡ್ಡ ಮಟ್ಟದ ಹೋರಾಟ ಆಯಿತು. ಆ ಸಂದರ್ಭದಲ್ಲಿ ಕೇಜ್ರಿವಾಲ್ ಸಕ್ರಿಯವಾಗಿದ್ದರು. ಭ್ರಷ್ಟಾಚಾರ ವಿರೋಧಿ ಹೋರಾಟವೇ ಕೇಜ್ರಿವಾಲ್ ಅವರಿಗೆ ರಾಜಕೀಯ ಮೆಟ್ಟಿಲೂ ಕೂಡ ಆಯಿತು. 2011ರಲ್ಲಿ ಹೋರಾಟ, 2012ರ ಹೊತ್ತಿಗೆ ಅವರು ಆಮ್ ಆದ್ಮಿ ಪಕ್ಷವನ್ನು ಸ್ಥಾಪನೆ ಮಾಡಿದರು. ದೆಹಲಿಯಲ್ಲಿ ಅದೃಷ್ಟ ಪರೀಕ್ಷೆಗೂ ಕೂಡ ಇಳಿದರು. 2013ರಲ್ಲಿ ಅಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಬಂತು. ಆ ಅಸೆಂಬ್ಲಿ ಎಲೆಕ್ಷನ್ನ ಏನಾಯಿತು, ಶೀಲಾ ದೀಕ್ಷಿತ್ ಆಗ ಮುಖ್ಯಮಂತ್ರಿಯಾಗಿದ್ದರು. ಅತಂತ್ರ ವಿಧಾನಸಭೆ ಸೃಷ್ಟಿಯಾಯಿತು. ಅತಂತ್ರ ವಿಧಾನಸಭೆ ಹೆಂಗಾಯಿತು ಅಂತಂದರೆ, BJP ಅತಿ ದೊಡ್ಡ ಪಕ್ಷ, ಆ ನಂತರ ಆಮ್ ಆದ್ಮಿ, ಆ ಬಳಿಕ ಕಾಂಗ್ರೆಸ್, ಅಂದರೆ ಆಡಳಿತಾರೂಢ ಕಾಂಗ್ರೆಸ್ 3ನೇ ಪ್ಲೇಸಿಗೆ ಹೋಯಿತು. BJPಗೂ ಸರ್ಕಾರ ಮಾಡೋದಕ್ಕಾಗಲಿಲ್ಲ, ಆಮ್ ಆದ್ಮಿಗೂ ಸರ್ಕಾರ ಮಾಡುವಷ್ಟು ನಂಬರ್ ಇರಲಿಲ್ಲ, ಕಾಂಗ್ರೆಸ್ ಅಂತೂ ಹೀನಾಯ ಪರಿಸ್ಥಿತಿಯಲ್ಲಿತ್ತು. ಸೊ ಈ ಪರಿಸ್ಥಿತಿಯ ಲಾಭ ಅರವಿಂದ್ ಕೇಜ್ರಿವಾಲ್ ಅವರಿಗಾಯಿತು. ಯಾವ ರೀತಿ ಅಂತಂದರೆ, 3 ಪಾರ್ಟಿ ಏನು ಸರ್ಕಾರ ರಚಿಸೋದಕ್ಕೆ ಆಗದಂಥ ಸ್ಥಿತಿ ಇದ್ದಾಗ BJPಯೇ ಹೇಳಿತು ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ ಜೊತೆಗೆ ಸೇರಿ ಆಡಳಿತ ಮಾಡಲಿ, ಯಾಕಂತಂದರೆ ಮತ್ತೆ ಎಲೆಕ್ಷನ್ ನಡೆಸೋದು ಸರಿಯಲ್ಲ, ಈ ರೀತಿಯ ವಾದಗಳೆಲ್ಲ ಆ ಸಂದರ್ಭದಲ್ಲಿ ಬಂತು. ಕೊನೆಗೆ ಅರವಿಂದ್ ಕೇಜ್ರಿವಾಲ್ ಮೊದಲ ಬಾರಿ ಮುಖ್ಯಮಂತ್ರಿ ಆದರು. ಕಾಂಗ್ರೆಸ್ನ ಬಾಹ್ಯ ಬೆಂಬಲದೊಂದಿಗೆ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗ್ತಾರೆ. 49 ದಿನ ಮುಖ್ಯಮಂತ್ರಿ ಆಗಿದ್ದಿದ್ದವರು ಮೊದಲ ಅವಧಿಗೆ. ಆ 49 ದಿನದ ಆಡಳಿತ ಇದೆಯಲ್ಲ, ಅದು ಅರವಿಂದ್ ಕೇಜ್ರಿವಾಲ್ ಅವರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಅನ್ನು ಕ್ರಿಯೇಟ್ ಮಾಡಿತು. ಒಂದು ಪ್ರಾಮಿಸಿಂಗ್ ಲೀಡರ್ ಆಗಿ ಅರವಿಂದ್ ಕೇಜ್ರಿವಾಲ್ ಎಮರ್ಜ್ ಆದರು ದೆಹಲಿಯಲ್ಲಿ. ಆ ಬಳಿಕ 2015ರಲ್ಲಿ ವಿಧಾನಸಭಾ ಎಲೆಕ್ಷನ್ ಆಯಿತು. 20ರಲ್ಲಿ 5 ವರ್ಷದ ನಂತರ ಮತ್ತೆ ಈ ಎರಡು ವಿಧಾನಸಭಾ ಎಲೆಕ್ಷನ್ನಲ್ಲೂ ಕೂಡ ಭರ್ಜರಿಯಾಗಿ ಗೆದ್ದರು ಅರವಿಂದ್ ಕೇಜ್ರಿವಾಲ್ ಅಥವಾ ಅವರ ಪಾರ್ಟಿ ಆಮ್ ಆದ್ಮಿ ಪಕ್ಷ ಭರ್ಜರಿಯಾಗಿ ಗೆಲುವು ಸಾಧಿಸಿತು. ನಂತರ ಆಮ್ ಆದ್ಮಿ ಪಕ್ಷ ಕೇವಲ ದೆಹಲಿಗಷ್ಟೇ ಸೀಮಿತವಾಗಲಿಲ್ಲ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿತು. 2022ರಲ್ಲಿ ಪಂಜಾಬ್ನ ವಿಧಾನಸಭಾ ಎಲೆಕ್ಷನ್ನಲ್ಲಿ ಅಲ್ಲೂ ಕೂಡ ಆಮ್ ಆದ್ಮಿ ಪಕ್ಷ ಅಧಿಕಾರ ಹಿಡಿಯಿತು. ಸೊ ಇದೆಲ್ಲವೂ ಕೂಡ ಆಮ್ ಆದ್ಮಿಯವರ ಕೇಜ್ರಿವಾಲ್ ಅವರ ರೈಸು. ಫಾಲ್ ಯಾವುದು ಅಂದರೆ, ರೈಸ್ ಅಂದರೆ ಅದು ಏರಿಕೆ, ಫಾಲ್ ಅಂದರೆ ಇಳಿಕೆ. ಸೊ ಈ ಏರಿಳಿತ, ರಾಜಕೀಯ ಏರಿಳಿತ ಈಗ ನೀವು ನೋಡ್ತಾ ಇರೋದು.
ಈಗ ಇಳಿತದ ಹಂತಕ್ಕೆ ಬಂದು ತಲುಪಿದ್ದಾರೆ ಕೇಜ್ರಿವಾಲ್ ಅರೆಸ್ಟ್ ಆಗೋ ಮುಖಾಂತರ. ಅಣ್ಣಾ ಹಜಾರೆ ಮಾತನಾಡಿದ್ದಾರೆ ಇವತ್ತು, ತಮ್ಮ ಒಂದು ಕಾಲದ ಶಿಷ್ಯನ ಬಗ್ಗೆ ಮಾತನಾಡಿದ್ದಾರೆ. ಏನು ಮಾತನಾಡಿದರು ಹಜಾರೆ ನೋಡೋಣ. अरविंद केजरीवाल जैसे आदमी जो मेरे साथ काम करता था, और शराब के बारे में हम लोग आवाज उठाया था, आज वो शराब नीति बना रहा है, जिससे मुझे दुख हुआ। लेकिन करेगा क्या, सत्ता के सामने कुछ नहीं कर सकता। आखिर उसको जो अरेस्ट किया गया, अटक हुआ, वो उनकी कृति से हुआ। हम ये बातें नहीं करते तो अटक होने का कोई संभव नहीं था। तो जो अटक हुआ है, अभी कानून के तौर पर जो होगा वो होगा, वो सरकार देखेगी, वो सोचेगी। ಅರವಿಂದ್ ಕೇಜ್ರಿವಾಲ್ ಅವರು ಅರೆಸ್ಟ್ ಆದ ಬೆನ್ನಿಗೆ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ, ಅವರು ಜೈಲಿನಿಂದಲೇ ಆಡಳಿತವನ್ನು ಮಾಡ್ತಾರೆ ಅಂತ ಅವರ ಅಭಿಮಾನಿಗಳು, ಅವರ ಪಕ್ಷದ ಕಾರ್ಯಕರ್ತರು, ಲೀಡರ್ಸು ಹೇಳ್ತಾ ಇದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅರವಿಂದ್ ಕೇಜ್ರಿವಾಲ್, ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇರೋದರಿಂದ ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋ ಪ್ರಶ್ನೆಯನ್ನು ಅವರು ಕೇಳ್ತಾ ಇದ್ದಾರೆ. ಜೈಲಿನಿಂದಲೇ ಅಧಿಕಾರವನ್ನು ನಡೆಸೋದಕ್ಕೆ ಆಮ್ ಆದ್ಮಿ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಒಂದು ಇಲ್ಲಿ ಪ್ರಶ್ನೆ ಮೂಡ್ತಾ ಇರೋದು, ಜೈಲಿನ ನಿಯಮಗಳ ಪ್ರಕಾರ ಆಡಳಿತ ನಡೆಸೋದಕ್ಕೆ, ಒಬ್ಬ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸೋದಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ. ಯಾಕಂತಂದರೆ ಒಬ್ಬ ವ್ಯಕ್ತಿ ಆರೋಪ ಹೊತ್ತುಕೊಂಡು ಜೈಲು ಸೇರಿದ ಅಂತಾದರೆ ಅದು ಅರವಿಂದ್ ಕೇಜ್ರಿವಾಲ್ ಆದರೂ ಅಷ್ಟೇ, ನರೇಂದ್ರ ಮೋದಿ ಆದರೂ ಅಷ್ಟೇ, ರಾಹುಲ್ ಗಾಂಧಿ ಆದರೂ ಅಷ್ಟೇ, ಜೈಲಿಗೆ ಹೋದ ನಂತರ ಒಂದೋ ಆತ ಕೈದಿ ಅಥವಾ ವಿಚಾರಣಾಧೀನ ಕೈದಿ, ಅಂಡರ್ ಟ್ರಯಲ್ ಪ್ರಿಸ್ನರು. ಸೊ ಈ ರೀತಿ ಇರುವಾಗ ಅಲ್ಲಿ ನೀವು ಕೂತು ನಾನು ಇಡೀ ರಾಜ್ಯದ ಆಡಳಿತವನ್ನು ನಡೆಸ್ತೀನಿ ಅಂತಂದರೆ ಸಾಧ್ಯನಾ? ಗೊತ್ತಿಲ್ಲ. ಒಂದು ಅವಕಾಶದ ಬಗ್ಗೆ ಕಾನೂನು ಪರಿಣತರು ಹೇಳ್ತಾ ಇದ್ದಾರೆ. ಈಗ ಇರುವಂಥ ವ್ಯವಸ್ಥೆ, ಅಥವಾ ನಾನೊಬ್ಬ ಅಂಡರ್ ಟ್ರಯಲ್ ಪ್ರಿಸ್ನರು, ವಿಚಾರಣಾಧೀನ ಕೈದಿಯಾಗಿ ಜೈಲಿಗೆ ಹೋದೆ ಅಂತ ಅಂದ್ಕೊಳ್ಳೋಣ, ತಿಹಾರ್ ಜೈಲಿಗೆ ಹೋದೆ ಅಂತ ಅಂದ್ಕೊಳ್ಳೋಣ. ಅಲ್ಲಿ ನಾನು ನನ್ನ ಕುಟುಂಬಸ್ಥರ ಜೊತೆಗೆ ಮಾತನಾಡಬೇಕು ಅಂತಾದರೆ ವಾರಕ್ಕೆ ಎರಡು ಬಾರಿ ಮಾತ್ರ ಅವಕಾಶ. ನಾನು ಮುಖ್ಯಮಂತ್ರಿಯಾಗಿ ಹೋದರೂ ಕೂಡ ಅದೇ ನಿಯಮ ನನಗೆ ಅಪ್ಲೈ ಆಗೋದು. ಆದರೆ ಒಂದು ಅವಕಾಶ ಇದೆ, ಕೇಜ್ರಿವಾಲ್ ಅವರ ನಿವಾಸವನ್ನೇ ತಾತ್ಕಾಲಿಕ ಜೈಲು ಅಂತ ಘೋಷಣೆ ಮಾಡೋದು. ಈ ಅವಕಾಶ ಯಾರಿಗಿದೆ? ಈ ಅವಕಾಶ ಯಾರಿಗಿದೆ ಅಂತಂದರೆ ದೆಹಲಿಯ ಉಪರಾಜ್ಯಪಾಲರು LG ಇವರು ಒಂದು ವೇಳೆ ಆದೇಶ ಮಾಡಿದರೆ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸ ಅದು ತಾತ್ಕಾಲಿಕ ಜೈಲು ಅನ್ನುವಂಥ ಆದೇಶ ಏನಾದರೂ ಮಾಡಿದರೆ ಆಗ ಇವರು ಜೈಲಲ್ಲೇ ಇದ್ದುಕೊಂಡು, ಅಂದರೆ ಮನೆಯನ್ನೇ ಜೈಲಾಗಿ ಪರಿವರ್ತಿಸಿ ಅಲ್ಲೇ ಇದ್ದುಕೊಂಡು ಆಡಳಿತ ಮಾಡಬಹುದು ಅಂತ ಕಾನೂನು ಪಂಡಿತರು ಹೇಳ್ತಾರೆ. ಈ ಹಿಂದೆ ಬಂಧನಕ್ಕೊಳಗಾದಂಥ ಮುಖ್ಯಮಂತ್ರಿಗಳು ಏನು ಮಾಡಿದರು ಹಾಗಿದ್ರೆ? ಮೊನ್ನೆ ಹೇಮಂತ್ ಸೊರೇನ್ ರಾಜೀನಾಮೆ ಕೊಟ್ಟರು, ಜಯಲಲಿತಾ ಅವರು ಕೂಡ ರಾಜೀನಾಮೆ ಕೊಟ್ಟು ತನ್ನ ಕೈಗೊಂಬೆಯನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದರು, ಲಾಲು ಪ್ರಸಾದ್ ಯಾದವ್ ಅವರು ಕೂಡ ಜೈಲು ಸೇರಿದಂಥ ಸಂದರ್ಭದಲ್ಲಿ ತಮ್ಮ ಪತ್ನಿಯನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಿದರು, BS ಯಡಿಯೂರಪ್ಪ ತಮ್ಮ ಕೈಗೊಂಬೆಯ ರೀತಿಯಲ್ಲಿ ಆ ಸಂದರ್ಭದಲ್ಲಿದ್ದಂಥ ಸದಾನಂದ ಗೌಡರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದರು, ಆನಂತರ ಜೈಲು ಸೇರಿದರು, ರಾಜೀನಾಮೆ ಕೊಟ್ಟು ಜೈಲು ಸೇರಿದರು. ಸೊ ಅರವಿಂದ್ ಕೇಜ್ರಿವಾಲ್ ಏನು ಮಾಡ್ತಾರೆ? ಯಾವುದಾದ್ರೂ ಕೈಗೊಂಬೆಯನ್ನು ಹುಡುಕ್ತಾರಾ? ಗೊತ್ತಿಲ್ಲ. ಅಲ್ಲಿ ಆಮ್ ಆದ್ಮಿ ನಾಯಕರು ಹೇಳ್ತಾ ಇರೋದು ಅವರೇ ಜೈಲಲ್ಲೇ ಇದ್ದುಕೊಂಡು ರಾಜಕಾರಣ ಮಾಡ್ತಾರೆ ಅಥವಾ ಆಡಳಿತ ಮಾಡ್ತಾರೆ. ಇದೆಲ್ಲರ ಮಧ್ಯೆ ಇನ್ನೊಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕೇಜ್ರಿವಾಲ್ ಅರೆಸ್ಟ್ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರ ಡಬಲ್ ಸ್ಟ್ಯಾಂಡರ್ಡು ಅಥವಾ ದ್ವಂದ್ವ ನಿಲುವು, ಇದರ ಬಗ್ಗೆಯೂ ಕೂಡ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದರೆ ಕೇಜ್ರಿವಾಲ್ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ದ್ವಂದ್ವ ನಿಲುವನ್ನು ತೋರಿಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಈಗ ಹೇಳ್ತಿದ್ದಾರೆ ಬಂಧನ ತಪ್ಪು, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಕಾಂಗ್ರೆಸ್ ನಾಯಕರು ಭಾಷಣ ಮಾಡ್ತಿದ್ದಾರೆ, ಟ್ವೀಟ್ಗಳನ್ನು ಮಾಡ್ತಿದ್ದಾರೆ, ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಸೇರಿ ಕಾಂಗ್ರೆಸ್ನ ಅನೇಕ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಅರೆಸ್ಟ್ ಮಾಡಬಾರ್ದಿತ್ತು ಅಂತ ಅನುಕಂಪ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ದೆಹಲಿಯ ಅಬಕಾರಿ ಹಗರಣದ ಬಗ್ಗೆ ಮೊದಲು ಧ್ವನಿ ಎತ್ತಿದ್ದೇ ಕಾಂಗ್ರೆಸ್.
ಕಾಂಗ್ರೆಸ್ಸೇ ಈ ಹಗರಣದ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಮೊದಲು. ಆನಂತರ ಇದರ ಕ್ರೆಡಿಟ್ ಅನ್ನ ಕೂಡ ಕಾಂಗ್ರೆಸ್ಸೇ ಪಡ್ಕೊಂಡಿತ್ತು. ನಮ್ಮಿಂದಾಗಿ ಹಗರಣ ಹೊರಗೆ ಬಂದಿದೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾನೆ ಬಂದರು. ಈಗ ಅರೆಸ್ಟ್ ಆದಾಗ ಅದು ತಪ್ಪು ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ಏನು ಹೇಳಬೇಕು? ಹಂಗಿದ್ರೆ ಹಗರಣವನ್ನು ಹೊರಗೆ ತರೋದು ಮಾತ್ರ, ಅರೆಸ್ಟ್ ಆಗೋದು ಬೇಡ ಅಂತನಾ? ಸೊ ಈ ಬದಲಾದ ನಿಲುವಿಗೆ ಏನು ಕಾರಣ ಅಂತಂದ್ರೆ, ಆಮ್ ಆದ್ಮಿ ಜೊತೆ ಕಾಂಗ್ರೆಸ್ ಈಗ ಮೈತ್ರಿ ಮಾಡ್ಕೊಂಡಿದೆ. ಆ ಮೈತ್ರಿ ಮಾಡಿಕೊಂಡ ಕಾರಣಕ್ಕಾಗಿ ಕಾಂಗ್ರೆಸ್ಸಿಗೆ ಯೂ ಟರ್ನ್ ಹೊಡಿತಾ ಇದೆ. ಇವರೇ ಹೇಳಿದಂಥ ಹಗರಣ ಈಗ ಅರೆಸ್ಟ್ ಆದಾಗ ಇಲ್ಲ ಅದು ತಪ್ಪು ಅಂತ ಹೇಳಿದ್ರೆ ಏನರ್ಥ? ಇದನ್ನೇ ಯೂ ಟರ್ನ್ ಅಂತ ಹೇಳೋದು. ಸೊ ಇವತ್ತು ನಿನ್ನೆ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದರು. ಆ ಟ್ವೀಟನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅವರು ಕೂಡ ಅದರಲ್ಲೇ ಪ್ರಸ್ತಾಪ ಮಾಡಿರೋದು ಅರೆಸ್ಟ್ ಆಗಿರೋದು ತಪ್ಪು ಅಂತ. ಇವತ್ತು ಸುರ್ಜೇವಾಲಾ ಮಾತನಾಡಿದರು, KPCC ಅಧ್ಯಕ್ಷ DK ಶಿವಕುಮಾರ್ ಮಾತನಾಡಿದರು. ಅವರೇನು ಮಾತನಾಡಿದರು ನೋಡೋಣ. Two opposition chief ministers, sitting chief ministers, are arrested within a period of 30 days, 4 weeks before elections. One Mr. Hemant Soren, President of Jharkhand Mukti Morcha and Chief Minister of Jharkhand, and yesterday, President of Aam Aadmi Party and Chief Minister of Delhi, Mr. Arvind Kejriwal. Number 3, all parties opposed to BJP are actively attacked, raided, and 24 of their ministers and important leaders are put behind bars 4 weeks to elections. ನಾವು ಸೋಲ್ತೀವಿ ಅಂತ ಭಯದಿಂದ ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡೋದು, ಬೇರೆ ಅಪೋಸಿಷನ್ ಪಾರ್ಟಿಗಳನ್ನ ಅರೆಸ್ಟ್ ಮಾಡೋದು, ಅಕೌಂಟ್ ಸೀಸ್ ಮಾಡೋದು, ಗವರ್ನರ್ಗಳು ಉಪಯೋಗಿಸೋದು, ಗವರ್ನರ್ಗೆ ರಾಜೀನಾಮೆ ಕೊಡಿಸೋದು, ನೆಕ್ಸ್ಟ್ ಟೈಮ್ ಎಲೆಕ್ಷನ್ ನಿಲ್ಲಿಸೋದು. ಇಲ್ಲ ಅಂದ್ರೆ ಯಾಕೆ ಈ ಕೆಲಸ ಮಾಡ್ತಿದ್ರು? ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.